ಇದೇ ಡಿಸೆಂಬರ್ 28, 29, 30 ಯಾದಗಿರಿಯಲ್ಲಿ ವಿಶೇಷವಾದ ವಿಜ್ಞಾನ ಜಾತ್ರೆ ನಡೀತಾ ಇದೆ. ವಿಜ್ಞಾನ ಸಂತೆ ನಡೀತಾ ಇದೆ. ಆ ಸಂತೆಯಲ್ಲಿ ಏನೇನು ಸಿಗುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಮನಸ್ಸಾಗಿದೆ. ಭಾನಾಮತಿ ನಿಜವಾಗ್ಲೂ ನಡೆಯುತ್ತಾ? ವಾಮಾಚಾರ ಮನುಷ್ಯನ ಮೇಲೆ ವರ್ಕೌಟ್ ಆಗುತ್ತಾ? ಮಾಟ ಮಂತ್ರ ಮಾಡಲಿಕ್ಕಾಗತ್ತಾ? ಎಲ್ಲೋ ಇದ್ದಂಥ ಜನಗಳನ್ನು ವಶೀಕರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಭವಿಷ್ಯ ಹೇಳೋದು ನಿಜನ? ಮನೆ ಮೇಲೆ ಕಲ್ಲು ಬೀಳೋದು ನಿಜನ? ಮೈ ಮೇಲೆ ಕೆರೆ ಬೀಳೋದು ನಿಜನ? ಹಾಗಾದರೆ ಮನುಷ್ಯನ ಮೈ ಮೇಲೆ ದೆವ್ವಗಳು ಬರ್ತಾವ? ಕುದಿ ಎಣ್ಣೆಯಲ್ಲಿ ಕೈ ಇಡ್ಲಿಕ್ಕೆ ಸಾಧ್ಯ ಆಗತ್ತಾ? ದೃಷ್ಟಿ ಹರಿಸಿದ ಬೆಂಕಿ ಹಚ್ಕೊಳತ್ತಾ? ಇದೆಲ್ಲ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಬೇಕು ನನಗಿದ್ರೆ ಇದೇ ಡಿಸೆಂಬರ್ 28, 29, 30 ನಡೆಯುವ ಯಾದಗಿರಿ ಜಿಲ್ಲೆಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ವೈಜ್ಞಾನಿಕ ಸಂತೆಗೆ ಬನ್ನಿ, ವೈಜ್ಞಾನಿಕ ಸಮ್ಮೇಳನಕ್ಕೆ ಬನ್ನಿ. ಅಲ್ಲಿ ಸತ್ಯದ ಅನಾವರಣವೇ ನಡೆಯಲಿದೆ. ಪವಾಡಗಳ ಅನಾವರಣ ಆಗ್ತಾ ಇದೆ. ಪುನರ್ಜನ್ಮ ಅಂದ್ರೇನು, ನಿಜವಾಗ್ಲೂ ಇದೆಯಾ ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಬರೀ ಕೈನಲ್ಲಿ ಶಸ್ತ್ರಚಿಕಿತ್ಸೆ ಮಾಡೋಕ್ಕಾಗತ್ತಾ? ಆತ್ಮ ಸಂಯೋಜನೆ ಮಾಡಲಿಕ್ಕೆ ಸಾಧ್ಯ ಆಗತ್ತಾ? ಇದೆಲ್ಲವೂ ಕೂಡ ಈ ವಿಜ್ಞಾನ ಸಂತೆಯಲ್ಲಿ ನಡೆಯುತ್ತೆ. ಬನ್ನಿ ಆತ್ಮೀಯ ಯಾದಗಿರಿ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳೇ, ವಿಜ್ಞಾನಾಸಕ್ತರೇ, ವಿದ್ಯಾರ್ಥಿಗಳೇ, ನಿಮಗೊಂದು ಸುವರ್ಣ ಅವಕಾಶ. ಇಸ್ರೋ, DRDO, ಏರ್ಫೋರ್ಸ್, ನೆಹರು ತಾರಾಲಯ, ಪ್ಲಾನಿಟೋರಿಯಂ ಇವೆಲ್ಲ ಭಾರತ ಸರ್ಕಾರದ ವಿಜ್ಞಾನ ಕೇಂದ್ರಗಳು ವಿಜ್ಞಾನದ ವಸ್ತು ಪ್ರದರ್ಶನವೇ ಅನಾವರಣ ಆಗ್ತಾ ಇದೆ. ಇದು ಈ ಯಾದಗಿರಿ ಜಿಲ್ಲೆಗೆ ಪ್ರಪ್ರಥಮವಾಗಿ ಬರ್ತಾ ಇರ್ತಕ್ಕಂಥ ಒಂದು ಸುವರ್ಣ ಅವಕಾಶವನ್ನು ನಮ್ಮೆಲ್ಲ ವಿದ್ಯಾರ್ಥಿಗಳು ಪಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ.